ನಿಮ್ಗೆ ಏನೋ ಬೇರೆ ಆಯಾಮ ಇದೆಯಾ ನಾನು ಕೇಳಿದ ಪ್ರಶ್ನೆಗೆ, ರಾಹುಲ್ ಗಾಂಧಿ ಅವರ ಪ್ರಶ್ನೆಗೇನೆ? ಅದೇ ರಾಹುಲ್ ಗಾಂಧಿ ಅವರು ಸುಮಾರು 4-5 ತಿಂಗಳ ಹಿಂದೆ ಅಲ್ಲಿ ಮೊದಲಿಂದ ರಾಹುಲ್ ಗಾಂಧಿ ಬಗ್ಗೆ ಹೇಳುವಾಗ ನಾನು ಅವ್ರನ್ನ ಪಪ್ಪು ಅಥವಾ ಇಮ್ಯಾಚೂರ್ ಅಂತ ಹೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಇಂಟರಾಕ್ಟೆಡ್ ವಿತ್ ಹಿಮ್. ಅದು ನನ್ನ ಹತ್ರ ವಿಡಿಯೋ ಇದೆ, ಕಳ್ಸಿಕೊಡ್ತೇನೆ. ಏನಂದ್ರೆ ಅವರಿಗೆ ಒಂಥರ ಈ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಒಂಥರ ಸೋಲನ್ನ ನಾನು ಒಪ್ಕೊಳ್ಳೋಕ್ಕಿಂತ ಬೆಟರ್ ಐ ಹ್ಯಾಂಡ್ ಓವರ್ ದಿ ರೆಸ್ಪಾನ್ಸಿಬಿಲಿಟಿ ಟು ಸಂಬಡಿ ಎಲ್ಸ್ ಅಂತ. ಈ ಪಲಾಯನವಾದ ಇತ್ತಲ್ಲ, ಆ ವಿತ್ಡ್ರಾಯಲ್ ಸಿಂಡ್ರೋಮ್ ಅಂತಕ್ಕಂಥದ್ದು ಈಗ ಹೋಗಿದೆ. ಲಾಸ್ಟ್ 3 months ಅಲ್ಲಿ ಭಾರತ್ ಜೋಡೋ ಯಾತ್ರಾ, ಆತನಿಗೆ ಬಂದಂತ ಕಾನ್ಫಿಡೆನ್ಸ್, ಆಮೇಲೆ ಗ್ರೌಂಡ್ ರಿಯಾಲಿಟೀಸ್. ಈ ವಾಸ್ ಸ್ಪೀಕಿಂಗ್ ಅಬೌಟ್ ಅಗ್ನಿಪಥ್ ಇದನ್ನ ಯೋಜನೆ ಆಗ್ಲಿ ಅಥವಾ ಬಡವರ ಸಮಸ್ಯೆಗಳಾಗ್ಲಿ, ಅವುಗಳ ಬಗ್ಗೆ ಗಮನ ಹರಿಸ್ತಕ್ಕಂತ ಒಂದು ಜಾಣ್ತನ, ಕಾಮನ್ ಸೆನ್ಸ್ ಮೆಚುರಿಟಿ ಅವರಲ್ಲಿ ಕಾಣ್ತಾ ಇದೆ. ಎರಡನೇದು, ನಮ್ಮ ಅರವಿಂದ್ ಆ ಪಾಯಿಂಟ್ ನನ್ನ ಹೇಳ್ಬೇಕಂತ ಹೇಳಿದ್ರು, ಬಹಳ ಚೆನ್ನಾಗಿ ಏನ್ ಹೇಳಿದ್ರು, ಅವ್ನು ಒಳ್ಳೆ ವಿರೋಧ ಪಕ್ಷದ ನಾಯಕನಾಗ್ಲಿಕ್ಕೆ ಅವಕಾಶ ಇದೆ. ಅಲ್ಲಿ ಸ್ವಲ್ಪ ಮೆಚುರಿಟಿ ಇದೆ ಇರ್ಬೇಕು. ಹೋಗಿ ಮೋದಿನ ಒಪ್ಕೊಳ್ಳೋದು, ಆಪ್ಟಿಕ್ಸ್ ಮಾಡೋದು, ಈ ಡ್ರಾಮಾ ಎಲ್ಲ ಹೋಗ್ಬಿಡ್ಬೇಕು. ನೌ ಈ ಶುಡ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್ ಅಂಡ್ ವೆರಿ ಕಮಿಟೆಡ್, ವೆರಿ ಕ್ರಿಟಿಕಲ್ ಅಂಡ್ ವೆರಿ ಸೀರಿಯಸ್ ಲೀಡರ್ ಆಫ್ ದಿ ಅಪೋಸಿಷನ್. ಅಂಡ್ ಆಟೋಮೆಟಿಕಲಿ ಇದಕ್ಕೊಂದು ಅವಕಾಶ ಏನಂದ್ರೆ, ವಿತ್ ಇನ್ ಬಿಜೆಪಿ now there are many people who are against Modi also. Let us not underestimate the political kind of dissension within BJP. ಅದರಿಂದ ಬಿಜೆಪಿಯಲ್ಲಿನೇ ಅನೇಕರು ಮೋದಿ ಅವರ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಅಂತ ಕಂಡುಕೊಳ್ತಾರೆ ಅಥವಾ ಅವಕಾಶಗಳನ್ನ ಹುಡುಕ್ತಾರೆ. ಕಾರಣ ಏನು, ಅವ್ರದ್ದೊಂದು ಪಾಯಿಂಟ್ ಇದೆ, ಪ್ರಿನ್ಸಿಪಲ್. 75 ವರ್ಷ ಅಮಿತ್ ಶಾ ಹೇಳಿದ್ದಾರೆ, 75 ಅಲ್ಲ ಅವ್ರು ಫುಲ್ ಇರ್ತಾರೆ ಅಂತ. ಅದು ಯಾವಾಗ ಈ ರೋಲರ್ ಮೆಜಾರಿಟಿ ಬಂದಾಗ. ಈಗ 75 ವರ್ಷ ಆದ್ಮೇಲೆ ದೇರ್ ಮೇ ಬಿ ಪ್ರೆಷರ್ ಫ್ರಮ್ ಆರ್ಎಸ್ಎಸ್ to ask Modi to hand over power to somebody else. ಆವಾಗ ಅವರು ನೀವು ಹೇಳಿದ್ರಲ್ಲ, ಲೋಕಸಭೆ ಅತಂತ್ರ, ಸರ್ಕಾರ ಅತಂತ್ರವಾಗುತ್ತೆ. ಆ ಕಾರಣದಲ್ಲಿ ಆ ಸನ್ನಿವೇಶದಲ್ಲಿ ನಿತೀಶ್ ಕುಮಾರ್ 20-22 ವರ್ಷ ಚೀಫ್ ಮಿನಿಸ್ಟರ್ ಆಗಿರೋ ನನಗೆ ಈಗ ನೀವು ಪ್ರಧಾನಮಂತ್ರಿ ಸ್ಥಾನವನ್ನ ಕೊಡದೆ ಹೋದ್ರೆ ನಾನು ನಿಮ್ಮ ಒಕ್ಕೂಟದಲ್ಲಿ ಇರೋಲ್ಲ ಅಂತಕ್ಕಂಥದ್ದನ್ನು ಚಂದ್ರಬಾಬು ನಾಯ್ಡು ಹೇಳ್ಬಿಟ್ಟು ಅವರು ಒಟ್ಟಿಗೆ ಮಾಡ್ತಕ್ಕಂಥ, ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಪಾರ್ಟಿ ಹಾಪಿಂಗ್. ಸೊ ಆ ದೃಷ್ಟಿಯಿಂದ ಮುಂದೆ ಮೋದಿ ಅವರು ಇನ್ನು 2.5 ವರ್ಷ ಕಾಲ ಒಳ್ಳೆ ಆಡಳಿತವನ್ನ ಕೊಡ್ತಕ್ಕಂಥದ್ದು ಮತ್ತೆ ಭಾವನಾತ್ಮಕ ಅಂಶಗಳನ್ನು ದೂರ ಇಟ್ಟು ಸಮಸ್ಯೆಗಳು. ಆ ದೃಷ್ಟಿಯಿಂದ there is a kind of uncertainty about the continuity of Modi because of 75 years. ನೀವು ಹೆಂಗೆ ಯಡಿಯೂರಪ್ಪನ ತೆಗೆದ್ಬಿಟ್ಟು ರಾಜ್ಯ ಕಳ್ಕೊಂಡ್ರು, ಹಂಗೆ ಯು ಕಾಂಟ್ ಕಮಿಟ್ ದಿ ಸೇಮ್ ಹರಾಕಿರಿ. ಬಿಕಾಸ್ ಅವ್ರ ಹಿಂದೆ ದೊಡ್ಡವ್ರಿಗೆಲ್ಲ ಮಾಡಿದ್ರು, ಯಾರು ಬಿಜೆಪಿ ಲೀಡರ್ಸ್ಗಳಿಗೆಲ್ಲ, ಅವ್ರಿಗೆಲ್ಲ ನೀವು ರಿಟೈರ್ ಆಗ್ಬಿಡಿ ಅಂತ ಹೇಳಿದ್ರು. ಮನೋಹರ್ ಜೋಶಿ ಅವರು ನಮ್ಮ ಇವ್ರಿಗೆ ಇದು ಮೋದಿ ಹಿರಿಯರಿದ್ರಲ್ಲ, ಅವ್ರಿಗೆ ನೀವು ಕಳಿಸ್ಬಿಟ್ರಿ. ಸಾರಿ, ಬಟ್ ನನ್ನ ಪಾಯಿಂಟ್ ಏನಂದ್ರೆ, ಮೋದಿ ಅವರನ್ನ 5 ವರ್ಷ ಕಂಟಿನ್ಯೂ ಮಾಡದೇ ಇರ್ತಕ್ಕಂಥ ಸನ್ನಿವೇಶವೂ ಸಹ ಬಂದಿರೋದ್ರಿಂದ ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕನಾಗಿ ಒಳ್ಳೆ 2029 ಮುಂಚೆ ಚುನಾವಣೆ ಆದ್ರೆ ಅಥವಾ 2029 ಅವ್ರಿಗೆ ಅವಕಾಶ ಇದೆ. ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಅಂತಿಮ ಕ್ವಿಕ್ ಆಗಿ 1 ಲೈನ್ ಅಲ್ಲಿ ಏನ್ ಹೇಳ್ತೀರಿ? ಇವಾಗೂ ಸಹಿತ ಮೋದಿಯವರು ತಮ್ಮ ಹಿಂದೆ ಮಾಡಿದಂಥ ಕೆಲವೊಂದು ಸಮಸ್ಯೆಗಳಿಂದ ಅಥವಾ ತಾಪತ್ರಯಗಳಿಂದ ಅಥವಾ ತಪ್ಪುಗಳಿಂದ ಪಾಠ ಕಲಿತು ಇವಾಗೂ ಸಹಿತ ಜನಪರವಾದಂಥ ಅಭಿವೃದ್ಧಿಯನ್ನು ಮಾತ್ರ ಮುಂದುವರಿಸಿಕೊಂಡು ಹೋದಲ್ಲಿ ಆಯ್ತಾ, ಅವರು ಇನ್ನೂ ನಾಯಕರಾಗಿ ಮುಂದುವರಿಯ ಚಾನ್ಸಸ್ಗಳಿದ್ದಾವೆ. ಐ ಫೋರ್ಸಿ ಫಾರ್ ದಟ್ ಅವರು ಮುಂಬರುವ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಿಜಾಂಶವನ್ನು ಅರಿತಿಸಿಕೊಂಡು ಅದರ ತಕ್ಕಂಗೆ ತೂಕೊಂಡು ಕೆಲಸ ಮಾಡುವಂಥ ಮತ್ತು ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆ ಎಂಗೇಜ್ ಆಗುವಂಥ ಪ್ರಕ್ರಿಯೆಯನ್ನು ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಇವತ್ತು ಅನಿವಾರ್ಯವೂ ಸಹಿತ. ಮತ್ತು ಅದ್ರ ಜೊತೆಗೆ ಅಪೋಸಿಷನ್ ಜೊತೆನೂ ಎಂಗೇಜ್ ಆಗಿಬಿಟ್ಟು ವಿ ವಿಲ್ ಸಿ ಅ ಬೆಟರ್ ಇಂಡಿಯಾ ಅಂಡ್ ಅ ಬೆಟರ್ ವೈಬ್ರೆಂಟ್ ಡೆಮೋಕ್ರಸಿ ಇನ್ ಡೇಸ್ ಟು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.